ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ದರ ಏರಿಕೆಯ ಬರೆ ಅನ್ನೋದು ರಾಜ್ಯದ ಜನರಿಗೆ ತಡ್ತಾ ಇದೆ. ಈಗಾಗಲೇ ಸರ್ಕಾರದ ವಿರುದ್ಧ ರಾಜ್ಯದ ಜನರು ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಆದ್ರೀಗ ಈ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಖಾನೆಯ ಮಾಲೀಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಸರ್ಕಾರದ ನಡೆಯನ್ನ ಕೋರ್ಟ್ನಲ್ಲಿ ಪ್ರಶ್ನಿಸೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಯಾಕಾಗಿ ಏನು ಕಥೆ ಬನ್ನಿ ನೋಡ್ಕೊಂಡು ಬರೋಣ. ಕರೆಂಟ್ ದರ ಏರಿಕೆ, ಕೈಗಾರಿಕೆಗಳು ವಿಲವಿಲ, ಅನ್ಯ ರಾಜ್ಯಗಳಿಗೆ ವಲಸೆ, ಸಿಬ್ಬಂದಿಗಳಿಗೆ ಕೋಕ್. ದರ ಏರಿಕೆ ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಲು ನಿರ್ಧಾರ. ವಿದ್ಯುತ್ ದರ ಹೆಚ್ಚಳಕ್ಕೆ ಈಗ ಬೆಂಗಳೂರಿನ ಕೈಗಾರಿಕೆಗಳು ನಲುಗಿ ಹೋಗಿವೆ. ಪಿಂಚಣಿ, ಗ್ರಾಜ್ಯುಟಿಗಾಗಿ ದರ ಏರಿಕೆ ಮಾಡಿದ ಇಂಧನ ಇಲಾಖೆ ಈಗ ಮತ್ತೆ ವಾರ್ಷಿಕ ದರ ಏರಿಕೆಗೂ ಸಜ್ಜಾಗಿದೆ. ಇದರ ಎಫೆಕ್ಟ್ ಕಾರ್ಖಾನೆಯ ಕಾರ್ಮಿಕರ ಮೇಲೆ ಬಿದ್ದಿದೆ. ಜೊತೆಗೆ ಈಗಾಗಲೇ ಅನೇಕ ಕೈಗಾರಿಕೆಗಳು ಅನ್ಯ ರಾಜ್ಯಕ್ಕೆ ವಲಸೆ ಹೋಗಿದ್ದು, ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಬಹುತೇಕ ಕೈಗಾರಿಕೆಗಳು ವಲಸೆ ಹೋಗಲಿವೆ ಅಂತ ಹೇಳಿ ಕೈಗಾರಿಕಾ ಉದ್ಯಮಿಗಳು ಹೇಳ್ತಿದ್ದಾರೆ. ಅಲ್ಲ, ಈಗ ಏನಾಗ್ತಾ ಇದೆ ಅಂದರೆ ನಮಗೆ ಸುಮಾರು 6 ತಿಂಗಳು ಅಥವಾ 1 ವರ್ಷಕ್ಕೆ ಬೇಕಾಗುವಂಥ ಕಾಂಟ್ರಾಕ್ಟ್ಗೆ ನಾವು ಸೈನ್ ಮಾಡ್ತೀವಿ. ಅಂದರೆ ರೇಟ್ ಕಾಂಟ್ರಾಕ್ಟ್ ಥರ ಮಾಡ್ತೀವಿ. ಈಗ ಇವರು ಪ್ರತಿ ಇದರಲ್ಲೂ ಪದೇ ಪದೇ ಟ್ಯಾರಿಫ್ ಇರ್ಬೋದು ಅಥವಾ ಇನ್ನೊಂದು ಬೇರೆ ಬೇರೆ ರೀತಿ ಥರ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ. ಅದೇನಾಗುತ್ತೆ, ದಟ್ ಎಂಟೈರ್ ಇದು ನಮ್ಮ ಪ್ರಾಡಕ್ಟ್ ಮೇಲೆ ಕಾಸ್ಟ್ ಬೀಳುತ್ತೆ. ಸೊ ಹಾಗೆ ನಮ್ದು ಏನಾಗುತ್ತೆ ಅಂದರೆ ನಾವು ಏನು ಇವತ್ತು 5%, 6% ನಾವು ಲಾಭದಲ್ಲಿ ಮಾರ್ತಾ ಇದ್ದೀವಿ. ಈ ಥರ ಹೆಚ್ಚಾದರೆ 5-6% ನಮ್ಗೆ ಹೊರಟೋಗುತ್ತೆ. 5-6% ಲಾಸ್ ಆದರೆ ವಿ ಡಿ ವಿ ಸ್ಟ್ಯಾಂಡ್. ಅಂದರೆ ನಾವು ಈಗ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಅಂದರೆ ಹೌ ಕ್ಯಾನ್ ವಿ ರನ್ ದ ಬಿಸ್ನೆಸ್ ಸ್ಟೇಟಲ್ಲಿ. ಇನ್ನು ಪಿಂಚಣಿ, ಗ್ರಾಜ್ಯುಟಿಗಾಗಿ ಗ್ರಾಹಕರಿಗೆ ದರ ಏರಿಕೆ ಮಾಡಿದ್ದು ಕೈಗಾರಿಕೋದ್ಯಮಿಗಳ ಸಿಟ್ಟಿಗೆ ಕಾರಣವಾಗಿದೆ. ಹೀಗಾಗಿ ಈ ಅವೈಜ್ಞಾನಿಕ ನೀತಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿದ್ದೇವೆ ಅಂತ ಹೇಳಿ ಕೈಗಾರಿಕೋದ್ಯಮಿಗಳು ಹೇಳಿದ್ದಾರೆ. ಮೇಡಮ್, ಈಗ ನಮ್ಮ ಪೀಣ್ಯ ಭಾಗದಲ್ಲಿ ದೊಡ್ಡ ಕಾರ್ಖಾನೆ ಅಂದರೆ ಈಗ ನಮ್ಮ BFW ಕಂಪ್ನಿ ಅಂತ ಇತ್ತು. ಈಗ ಹೊಸೂರು ಕಡೆ ಶಿಫ್ಟ್ ಆಗಿದ್ದಾರೆ. ಅಲ್ಲಿನ ಒಂದು ಇಂಡಸ್ಟ್ರಿ ಜೊತೆಯಲ್ಲಿ ಮ್ಯಾನ್ ಪವರು ಕೂಡ ಅಲ್ಲಿಗೆ ಹೋಗಬೇಕಾಗಿದ್ದಾಗ ಅಲ್ಲಿಗೆ ಕಂಪ್ನೀಲಿ ಏನು ಕೆಲಸ ಮಾಡ್ತಿದ್ರು ಅವ್ರಿಗೂ ಕೂಡ ಎಫೆಕ್ಟ್ ಆಗಿದೆ. ಮತ್ತು ಅಲ್ಲಿಗೆ ಸಪ್ಲೈಯರ್ಸು ನಮ್ಮ ಪೀಣ್ಯ ಭಾಗದಲ್ಲಿ ಏನಿಲ್ಲ ಅಂದರೂ ಒಂದು 300-400 ಸಪ್ಲೈಯರ್ಸ್ ಇತ್ತು ಅಂದರೆ ಅವ್ರಿಗೆಲ್ಲ ಇವತ್ತು ಆರ್ಡ್ರ್ ಎಲ್ಲಿ ಸಿಗುತ್ತೆ? ಈಗ ಇಲ್ಲಿಂದ ನಾವು ತಯಾರಿಸಿ ನಾವು ಹೊಸೂರಿಗೆ ಹೋಗೂ ಅಲ್ಲಿಗೆ ಡಿಸ್ಪ್ಯಾಚಸ್ ಮಾಡಬೇಕಂದ್ರೆ ತುಂಬ ಹೊಡೆತ ಬೀಳುತ್ತೆ. ಹಾಗಾಗಿ ಸಾಕಷ್ಟು ಇಂಡಸ್ಟ್ರೀಸ್ದು ನೀವು ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಪೀಣ್ಯದಲ್ಲೇ ಸುಮಾರು ಒಂದು 800 ಕಂಪ್ನೀಸ್ ಆಲ್ರೆಡಿ ಕ್ಲೋಸ್ ಆಗಿದೆ. ಒಟ್ಟಾರೆ ದರ ಏರಿಕೆಯ ಬಾಣಲಿಯಲ್ಲಿ ಜನರ ಜೊತೆಗೆ ಕೈಗಾರಿಕೆಗಳು ಕೂಡ ಬೆಂದು ಹೋಗಿವೆ. ಅದರಲ್ಲೂ ವಿದ್ಯುತ್ ದರವಂತೂ 2 ಬಾರಿ ಏರಿಕೆಯಾಗಿ ಜನರಿಗೆ ಭರ್ಜರಿ ಶಾಕ್ ಕೊಟ್ಟಿದೆ. ಪವಿತ್ರ ಕಡ್ತಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.